ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, BBA 4ನೇ ಸೆಮಿಸ್ಟರ್ನಲ್ಲಿ ಬರ್ತಾ ಇರತಕ್ಕಂತಹ ಮನೆಯ ಅಂಗಳವೀಗ ಮಾಯಬಜಾರು ಅಂಥೇಳಿ ಒಂದು ಲೇಖನ ಇದೆ. ಆ ಲೇಖನವನ್ನು ನಾವು ಅಥವಾ ಅಂಕಣ ಬರಹ ಅದನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಏನಿದು ಅಂಗಳವೀಗ ಮಾಯಬಜಾರು ಅಂತ ಹೇಳಿದ್ರೆ, ಮನೆಯಲ್ಲಿರ್ತಕ್ಕಂತಹ ಮಧ್ಯಮ ವರ್ಗದಲ್ಲಿರ್ತಕ್ಕಂತಹ ಹೆಣ್ಣಿಗೆ ವಿಧ ವಿಧವಾಗಿರ್ತಕ್ಕಂತಹ ರೀತಿಯಲ್ಲಿ ಅವಳ ಕಣ್ಣ ಮುಂದೆ ಅವಳಿಗೆ ಆಸೆ ಆಗೋ ರೀತಿಯಲ್ಲಿ ಅವಳ ಎದುರಿಗೆ ಇರ್ತಕ್ಕಂತಹ ಬಹುಮಟ್ಟದ ಆಯ್ಕೆಗಳು. ಈ ಆಯ್ಕೆಗಳ ಮೂಲಕವಾಗಿ ತಾವು ಯಾವ ರೀತಿ ಇದ್ದೇವೆ ಮತ್ತು ಅದ್ರ ಮೂಲಕವಾಗಿ ಈ ಸಮಾಜ ಮತ್ತು ವ್ಯಕ್ತಿ ಯಾವ ರೀತಿ ಬೆಳೀತಾ ಹೋಗ್ತಿದ್ದಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದನ್ನು ಆಯ್ಕೆ ಮಾಡ್ಕೋಬಾರ್ದು, ಆಮೇಲೆ ನಮ್ಮ ಬದಲಾವಣೆ ಅಂತಕ್ಕಂಥದ್ದು ಇವತ್ತಿನ ಜನಮಾನಸಕ್ಕೆ ಯಾವ ರೀತಿ ಅಥವಾ ಇವತ್ತಿನ ಸಮಾಜಕ್ಕೆ ಯಾವ ರೀತಿ ಬದಲಾಗ್ತಾ ಹೋಗ್ತಾ ಇದೆ ಅನ್ನೋದೆಲ್ಲವನ್ನು ಕೂಡ ನಾವು ಈ ಮಾಯಬಜಾರು ಅಂತಕ್ಕಂತಹ ಒಂದು ಲೇಖನದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಅಂಕಣ ಬರಹಗಳ ಮೂಲಕವಾಗಿ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮನಸ್ಸಿನಲ್ಲಿ ಓದ್ತಕ್ಕಂತಹ ಉತ್ಸಾಹ ಹೆಚ್ಚಿಸೋದ್ರ ಜೊತೆಗೆ ಚಿಂತನೆಯನ್ನು ಮಾಡ್ತಕ್ಕಂಥದ್ದನ್ನು ಹುಟ್ಟಿಸ್ತಾ ಹೋಗುತ್ತೆ. ಆಮೇಲೆ ಜ್ಞಾನವನ್ನು ಕೂಡ ಬೆಳೆಸ್ತಾ ಹೋಗುತ್ತೆ. ಇದರ ಮೂಲಕವಾಗಿ ಅವನು ಒಂದು ತಿಳುವಳಿಕೆಯನ್ನು ಮತ್ತು ಒಂದು ವಿಚಾರವನ್ನು ಹೇಗೆಲ್ಲ ವಿಮರ್ಶೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಹೇಗೆಲ್ಲ ಅದನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತೋರಿಸುತ್ತೆ. ಹಾಗೆ ಆ ವ್ಯಕ್ತಿಯ ಒಂದು ಬದುಕಿನ ನೈತಿಕತೆಯನ್ನು ಕೂಡ ಹೆಚ್ಚಿಸ್ತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಇದು ನಮಗೆ ಒಳ್ಳೆಯ ತಿಳುವಳಿಕೆಯನ್ನು ತಿಳಿಸ್ತಕ್ಕಂತಹ ಒಂದು ಲೇಖನ ಅಥವಾ ಒಂದು ಅಂಕಣ ಬರಹವಾಗಿ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಹೆಂಗೆ ಈಗ ಇವತ್ತು ಮನೆಯಲ್ಲಿರ್ತಕ್ಕಂತಹ ಹೆಣ್ಮಕ್ಳು, ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ತರಹೇವಾರಿ ಆಗಿರ್ತಕ್ಕಂತಹ ಆಯ್ಕೆಗಳು ಇವತ್ತು ಅವಳ ಕಣ್ಣು ಮುಂದೆ ಇದೆ. ಸೊ ಅದಕ್ಕೆ ಪ್ರತಿ ಈ ಬೆಂಗಳೂರಲ್ಲಾಗಲಿ ಅಥವಾ ದೊಡ್ಡ ದೊಡ್ಡ ಮಹಾನ್ ನಗರಗಳಲ್ಲಾಗಲಿ ಪ್ರತಿಯೊಂದು ಬೀದಿಯೂ ಕೂಡ ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ ಮಾರುಕಟ್ಟೆಗಳಾಗಿ ಬದಲಾಗ್ತಾ ಹೋಗ್ತಾ ಇದ್ದಾವೆ. ಆ ಮಾರುಕಟ್ಟೆಗಳಾಗಿ ಬದಲಾಗ್ತಾ ಇರೋದ್ರಿಂದ ಎಲ್ಲೆಲ್ಲಿಂದಲೋ ಎಂತೆಂಥವೋ ಸಾಮಾನುಗಳು ಪದಾರ್ಥಗಳಿರ್ತವೆ. ಆ ಪದಾರ್ಥಗಳೆಲ್ಲವನ್ನು ಕೂಡ ಗಾಡಿನೆಲ್ಲ ಹಾಕ್ಕೊಂಡು ಬಂದು ಕುಕ್ಕೊಳ್ತಾ ಹೋಗ್ತಾರೆ. ಹೊಸ ಬಟ್ಟೆ ಬಂದಿದೆ, ಹೊಸ ಸೀರೆ ಬಂದಿದೆ, ಹೊಸ ಬ್ಯಾಂಗಲ್ಸ್ ಬಂದಿದೆ, ಹೊಸ ಪ್ಯಾಟರ್ನ್ ಬಂದಿದೆ, ಇವೆಲ್ಲವನ್ನು ನೋಡಿ ಬಂದು ತಗೊಂಡು ಹೋಗಿ, ನೀವೇನು ದುಡ್ಡು ಕೊಡೋ ಅವಶ್ಯಕತೆ ಏನಿಲ್ಲ, ಇದೆಲ್ಲ ನೋಡ್ಕೊಂಡು ತಗೊಳ್ಳಿ ಅಂಥೇಳಿ ಮೈಕ್ನಲ್ಲಿ ಕುಕ್ಕೊಂಡು ಹೋಗ್ತಾ ಇರ್ತಾರೆ. ಮನೆಯಲ್ಲಿರ್ತಕ್ಕಂತಹ ಹೆಂಗಸರು ಅದೆಲ್ಲ ಕೇಳಿ ಆಶ್ಚರ್ಯಪಟ್ಬಿಟ್ಟು, ಆಫರ್ ಇದೆಯಂತೆ, ಕಂಪ್ನಿಯಿಂದ ಬಂದಿದ್ದಾವಂತೆ, ಗ್ಯಾರಂಟಿ ಬೇರೆ ಇದೆಯಂತೆ, ಇವೆಲ್ಲವನ್ನು ಕೇಳಿಸ್ಕೊಂಡಾದ್ಮೇಲೆ ಅವರು ಸುಮ್ಮನೆ ಇರ್ತಾರಾ? ಅಕಸ್ಮಾತ್ ಅವ್ರು ಬರಲಿಲ್ಲ, ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಇವರೇ ಹುಟ್ಟಿಸ್ಕೊಂಡಿರ್ತಕ್ಕಂತಹ ಸೇಲ್ಸ್ ಹುಡುಗರು ಮತ್ತು ಹುಡುಗಿರು ಇರ್ತಾರಲ್ಲ, ಅವರು ಪ್ರತಿ ಮನೆಗೆ ಹೋಗಿ ಬಾಗಿಲುಗಳನ್ನು ತಟ್ಟೋದ್ರ ಮೂಲಕವಾಗಿ ನೋಡಿ ಇಂಥದ್ದಿದೆ ತೆಗೆದುಕೊಳ್ಳಿ ಅಂಥೇಳಿ ಅವರಲ್ಲಿ ಇನ್ನೂ ಕೂಡ ಹೆಚ್ಚಿನ ಮಟ್ಟದ ಉತ್ಸಾಹವನ್ನು ಬೆಳೆಸ್ತಾ ಹೋಗ್ತಾರೆ, ಇವ್ರನ್ನ ತಗೋಬೇಕು ಅಂಥೇಳಿ. ಹಾಗೆ ಮಾರಾಟಗಾರರು ಇವತ್ತೇನಾಗಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಮನೆ ಬಾಗಿಲಿಗೆ ಬರ್ತಾರೆ. ಎಕ್ಸಾಂಪಲ್ ನಾವಿವತ್ತು ನೋಡ್ತಿದ್ದೀವಲ್ಲ, ಸ್ವಿಗ್ಗಿ, ಝೊಮ್ಯಾಟೊ ಮತ್ತು ಅಮೆಝಾನ್, ಇವೆಲ್ಲವೂ ಕೂಡ ಮನೆ ಬಾಗಿಲಿಗೆ ಬರ್ತಿದೆ. ವಿತಿನ್ 10 ಮಿನಿಟಲ್ಲಿ ಎಲ್ಲವನ್ನು ತಂದು ಕೊಡ್ತೀವಿ ಅಂಥೇಳಿ. ಹಾಗೆ ಇವತ್ತು ಹಾಲು ಆಗಲಿ, ಹಣ್ಣು, ಕಾಯಿ ಪಲ್ಯಗಳು, ದಿನೋಪಯೋಗಿ ವಸ್ತುಗಳೆಲ್ಲವನ್ನು ಮಾರಾಟ ಮಾಡ್ತಿದ್ದವರು ಇವಾಗ ಏನಾಗಿದೆ, ಮನೆ ಹತ್ರ ಬಂದು ಮಾರಾಟ ಮಾಡ್ತಾಯಿದ್ರು. ಇವಾಗ ಅದೇ ಒಂದು ದೊಡ್ಡ ಸ್ಟೋರ್ಗಳಾಗಿ ಬೆಳ್ಕೊಳ್ಳೋ ಮಟ್ಟಕ್ಕೆ ಬಂದಿದೆ, ಮಾಲ್ಗಳಾಗಿ ಕನ್ವರ್ಟ್ ಆಗಿದೆ. ಮನೆ ಮುಂದೆ ಅವಾಗೆಲ್ಲ ಬುಟ್ಟಿಯಲ್ಲಿ ಹೊತ್ಕೊಂಡು ಪದಾರ್ಥಗಳನ್ನೆಲ್ಲ ಹೊತ್ಕೊಂಡು ನಮ್ಮ ಮುಂದೆ ಓಡಾಡ್ತಾಯಿದ್ರು. ಬಟ್ ಇವತ್ತೇನಾಗಿದೆ, ಅವು ಎಲ್ಲೋ ಒಂದು ಕಡೆ ಒಂದೇ ಒಂದು ದೊಡ್ಡ ಜಾಗದಲ್ಲಿ ಎಲ್ಲವೂ ಕೂಡ ಸಿಗೋ ರೀತಿಯಲ್ಲಿ ಆಗೋಗಿದೆ. ಹಳೆ ಮಾರ್ಕೆಟು ವಿಧಾನ ಅಂತಕ್ಕಂಥದ್ದು ಬೇರೆ ಆಯಿತು. ಬಟ್ ಇವತ್ತು ಅದು ಬಂಡವಾಳದ ಉದ್ಯಮವಾಗಿ ಬೆಳ್ಕೊಳ್ತಾ ಹೋಗ್ತಾ ಇದೆ. ಹೇಗೆ ಅವತ್ತು ದಿನ ಬಳಕೆಗೆ ಏನು ಬೇಕಾಗಿತ್ತೋ ಅಷ್ಟು ವಸ್ತುಗಳನ್ನು ನಾವು ಅವನ ಹತ್ರ ತೆಗೆದುಕೊತಾ ಇದ್ವಿ. ಆದರೆ ಇವತ್ತು ನಾವು ಮಾಲ್ಗಳು ಅಂತ ಹೇಳಿ ಹೋಗಿದ ತಕ್ಷಣ ಏನಾಯಿತು, ಅಲ್ಲಿ ನಮ್ಮ ಕಣ್ಣಿಗೆ ಕಂಡಿದ್ದೆಲ್ಲವೂ ಬೇಕು ಅನಿಸ್ತಾ ಹೋಗುತ್ತೆ. ಸೊ ಕಂಡಿದ್ದೆಲ್ಲವೂ ಬೇಕು ಅನಿಸುತ್ತೆ ಅಂತ ಹೇಳಿದ್ರೆ ಅದು ದೊಡ್ಡ ಮಟ್ಟಕ್ಕೆ ಇರಬೇಕು ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟು ಕೂಡ ಅಷ್ಟೇ ಚೆನ್ನಾಗಿರ್ಬೇಕಲ್ವ ಅಲ್ಲಿ. ಸೊ ಆ ಮಾಲ್ಗಳು ಬಂದಿದ್ದಾವೆ, ಮಾಲ್ಗಳಲ್ಲಿ ತರಹೇವೇರಿ ಪದಾರ್ಥಗಳಿದ್ದಾವೆ ಅಂತ ಹೇಳಿದಾಗ ಅತಿ ಹೆಚ್ಚು ಆ ಮಾಲ್ಗಳನ್ನು ಆಕರ್ಷಿಸೋದು ಎಂಥವ್ರಿಗೆ ಅಂತ ಹೇಳಿದ್ರೆ ಎಸ್ಪೆಷಲಿ ಮಧ್ಯಮ ವರ್ಗದವ್ರಿಗೆ. ಆ ಮಧ್ಯಮ ವರ್ಗದವರು ಒಂದು ಭ್ರಮಾತ್ಮಕತೆಯ ನೆಲೆಯಲ್ಲೇ ಇರ್ತಾರೆ, ಒಂದು ಭ್ರಮೆಯಲ್ಲೇ ಇರ್ತಾರೆ. ಹೌದಪ್ಪ, ಇವೆಲ್ಲವನ್ನು ನಾನು ತೆಗೆದುಕೊಂಡ್ಬಿಡ್ತೀನಿ, ನನ್ನ ಕೈಲಿ ಇವೆಲ್ಲ ಆಗತ್ತೆ ಅಂಥೇಳಿ. ಆದರೆ ಅವು ಅವ್ರಿಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳ ಅಥವಾ ಅನಗತ್ಯವಾಗಿರ್ತಕ್ಕಂತಹ ವಸ್ತುಗಳ ಅಂಥೇಳಿ ಅವ್ರು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗುರುತಿಸ್ಕೊಂಡ್ಬಿಟ್ರೆ ನಾವು ಮಾಲ್ಗಳಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಪ್ರತಿದಿನ ಒಬ್ಬ ಬರ್ತಾನೆ, ಅವನ ಹತ್ರ ತರಕಾರಿ ತೆಗೆದುಕೊಂಡು ಅದರಲ್ಲೇ ಅಡುಗೆಯನ್ನು ಮಾಡಿಕೊಂಡ್ರೆ ಮಾರನೇ ದಿನ ಏನು ಮಾಡ್ಬೋದು, ಮತ್ತೆ ತರಕಾರಿನ ತೆಗೆದುಕೋಬೋದು, ಅಂದರೆ ಫ್ರೆಶ್ ಆಗಿ ತೆಗೆದುಕೋಬೋದು. ಆದರೆ ಅವ್ರೇನು ಮಾಡ್ತಾರೆ, ಒಂದೇ ಸಲ ಎಲ್ಲವೂ ಸಿಗುತ್ತೆ, ತಗೊಂಬಂದು ಮನೇಲಿ ಇಟ್ಕೊಂಡ್ಬಿಡೋಣ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಇದು ಯಾರಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಮಧ್ಯಮ ವರ್ಗದ ಮಹಿಳೆಯರಲ್ಲಿ ಜಾಸ್ತಿ ಇದೆ.
ಆ ಮಹಿಳೆಗೆ ಶಿಕ್ಷಣವೂ ಇದೆ, ಆಧುನಿಕತೆಯ ಪರಿಚಯವೂ ಕೂಡ ಇದೆ. ಆದರೆ ಇವತ್ತು ಅದ್ರ ಜೊತೆಗೆ ಇನ್ನೊಂದೇನು, ಸ್ವತಂತ್ರವಾಗಿ ಒಬ್ಬಳೇ ಒಂದು ವಿಮಾನವನ್ನು ಓಡಿಸ್ತಕ್ಕಂತಹ ಶಕ್ತಿಯೂ ಕೂಡ ಅವಳಲ್ಲಿದೆ. ಆಮೇಲೆ ತುಂಬ ಚೆನ್ನಾಗಿರ್ತಕ್ಕಂತಹ ಭಾಷಾಜ್ಞಾನವನ್ನು ಹೊಂದಿದ್ದಾಳೆ, ಕಂಪ್ಯೂಟರ್ಗಳನ್ನು ಕೂಡ ಕಲ್ತಿರ್ತಾಳೆ. ಇವೆಲ್ಲವೂ ಬಂತು ಅಂತ ಹೇಳಿದ್ರು ಕೂಡ ಕೊನೆಗೆ ಅವಳು ಒಂದಲ್ಲ ಒಂದು ಜಾಹೀರಾತಿಗೆ ಅಥವಾ ಬಂಡವಾಳದ ಉದ್ಯಮಕ್ಕೆ ಒಳಗಾಗ್ತಾನೆ ಇದ್ದಾಳೆ. ಈ ಟಿ ವಿಗಳಾಗಲಿ, ಧಾರಾವಾಹಿಗಳಾಗಲಿ ಇವೆಲ್ಲವೂ ಬಂದರೂ ಕೂಡ ಅದ್ರ ಒಳಗಡೆ ಬರ್ತಕ್ಕಂತಹ ಪಾತ್ರಗಳಲ್ಲಿ ತಮ್ಮನ್ನು ತಾವೇ ತೊಡಗಿಸ್ಕೊಂಡು ನಾನೇ ಅದು ಅನ್ನೋ ರೀತಿಯಲ್ಲೂ ಕೂಡ ಯೋಚನೆ ಮಾಡಿಕೊಂಡು ಒಂದು ರೀತಿ ಅದರೊಳಗಡೆ ಬಿದ್ದು ಹೋಗಿಳೆ. ಅಂದರೆ ಏನು ಹೇಳಕೊರ್ಟೀನಿ ಅಂತ ಹೇಳಿದ್ರೆ, ಈ ಮಧ್ಯಮ ವರ್ಗದ ಮಹಿಳೆಯನ್ನು ಎಷ್ಟು ಬೇಗವಾಗಿ ಒಂದು ಜಾಹೀರಾತು ಅಥವಾ ಒಂದು ಉದ್ಯಮ ಬೇಗ ತನ್ನ ಕಡೆಗೆ ತಾನು ಸೆಳೀತದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಅದ್ರ ಜೊತೆಗೆ ಇನ್ನೊಂದು, ಪ್ರಾಚೀನ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಒಂದು ಗೃಹಿಣಿ ಅಂತ ಹೇಳಿದ್ರೆ ಅವಳು ಹೀಗೇ ಇರಬೇಕು ಅಂತ ಹೇಳಿ ಒಂದು ಕೋಡ್ ಆಫ್ ಕಂಡಕ್ಟ್ಗಳನ್ನು ನಾವು ಮಾಡಿಟ್ಬಿಟ್ಟಿದ್ವಿ. ಅದನ್ನು ಧರ್ಮ ಸಂಹಿತೆಗಳು ಅಂತ ಹೇಳಿ ನೋಡ್ತಾ ಹೋಗ್ತಿದ್ದೀವಿ. ಅದೇ ಧರ್ಮ ಸಂಹಿತೆಗಳನ್ನು ಇವತ್ತೇನು ಮಾಡ್ತಿದ್ದಾವೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಅದನ್ನು ಮತ್ತಷ್ಟು ಕಡಿಮೆ ಮಾಡ್ತಾ ಹೋಗ್ತಿದ್ದಾವೆ. ಅಂದರೆ ಆ ಧರ್ಮ ಸಂಹಿತೆಗಳನ್ನು ಮೀರಿ ಬೆಳೀತಕ್ಕಂತಹ ಶಕ್ತಿಯನ್ನು ಕೂಡ ತಂದುಕೊಟ್ಟಿವೆ. ಕೆಲವೊಂದು ಸಲ ಅದೇ ಸಂಕುಚಿತತೆಯನ್ನು ಕೂಡ ತಂದುಕೊಟ್ಬಿಡುತ್ತೆ. ಹೆಂಗೆ? ಸೊ ಗೃಹಿಣಿ, ಮನೆಯಲ್ಲಿರ್ತಕ್ಕಂಥ ಅಮ್ಮ ಅಥವಾ ಒಂದು ಹೆಣ್ಣು, ಅವಳು ಇದ್ದಾಳೆ ಅಥವಾ ಅವಳು ಹಿಂಗೆ ಇದ್ದಾಳೆ, ಅವಳು ಇದೇ ಥರ ಇದ್ದಾಳೆ ಅನ್ನೋದನ್ನು ಹೆಂಗೆ ನಾವು ಗುರುತಿಸ್ಕೊಳ್ತಾ ಇದ್ದೀವಿ ಮೊದಲಾಗಿದ್ದಾರೆ ಅಂತ ಹೇಳಿದ್ರೆ, ಆ ಮನೆ ಮತ್ತು ಆ ಮನೆತನ, ಆ ಮನೆಯ ಅಂಗಳ ಹೆಂಗಿದೆ ಅನ್ನೋದನ್ನು ನೋಡೋದ್ರ ಮೂಲಕವಾಗಿ ಇವಳು ಯಾವ ಮಟ್ಟದ ಒಂದು ಗೃಹಿಣಿ ಅಂಥೇಳಿ ಏನು ಮಾಡ್ಕೊಳ್ತಾಯಿದ್ರು, ಡಿಸೈಡ್ ಮಾಡ್ಕೊಳ್ತಾಯಿದ್ರು ಮೊದಲಿರ್ತಕ್ಕಂಥವ್ರು. ಆದರೆ ಈಗೇನಾಗೋಗಿದೆ ಅಂತ ಹೇಳಿದ್ರೆ, ಇವತ್ತು ಆ ಗೃಹಿಣಿ ಅನ್ನೋದನ್ನು ನಾವು ಅಳತೆ ಮಾಡ್ತಿದ್ವಲ್ಲ, ಅವು ಬದಲಾಗಿ ಹೋಗ್ತಾ ಇದ್ದಾವೆ. ಹೆಂಗೆ ಬದಲಾಗ್ತವೆ? ಮನೆ ಒಳಗಡೆ ಹೋದಾಗ ಅವಳು ಎಷ್ಟು ದೊಡ್ಡ ಮಟ್ಟದ ಅತ್ಯಾಧುನಿಕವಾಗಿರ್ತಕ್ಕಂಥ ವಸ್ತುಗಳನ್ನು ಮನೇಲಿ ಇಟ್ಕೊಂಡಿದ್ದಾಳೆ, ಮನೆ ಎಷ್ಟು ಪಾಶ್ ಆಗಿದೆ. ಆಮೇಲೆ ಅವಳು ಮನೆಯ ಒಳಗಡೆ ಇವೆಲ್ಲವನ್ನು ಇಟ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಅವಳು ಎಷ್ಟು ಮನೆಯನ್ನು ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಅನ್ನೋದನ್ನು ಯೋಚನೆ ಮಾಡ್ತಾ ಹೋಗ್ತೀವಿ. ಅಂದರೆ ಅದ್ರ ಜೊತೆಗೆ ಮನೆಯನ್ನು ಹೆಂಗೆ ಇಟ್ಕೊಳ್ತಾಳೆ ಅನ್ನೋದ್ರ ಜೊತೆಗೆ ಮಕ್ಕಳನ್ನು ಹೆಂಗೆ ಬೆಳೆಸ್ತಾ ಇದ್ದಾಳೆ. ಮಕ್ಕಳನ್ನು ಬೆಳೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೊದಲಾಗಿದ್ರೆ ಬಾಯಿ ರುಚಿಗೋಸ್ಕರ ಅಡುಗೆ ಮಾಡ್ತಾ ಇರಲ್ಲ, ಹೊಟ್ಟೆ ತುಂಬಕ್ಕೋಸ್ಕರ ಅಡುಗೆ ಮಾಡಬೇಕಾಗಿತ್ತು. ಇವತ್ತು ಮಕ್ಕಳ ಬಾಯಿ ರುಚಿಗೋಸ್ಕರ ಅಡುಗೆಯನ್ನು ಮಾಡ್ತಕ್ಕಂತಹ ಸಂದರ್ಭವನ್ನು ತೆಗೆದುಕೊಂಡು ನಿಲ್ಲಿಸ್ಬಿಟ್ಟಿದ್ದೀವಿ. ಈ ಥರ ಹೋಯಿತು ಅಂತ ಹೇಳಿದ್ರೆ ಮನೆಯಲ್ಲಿ ಯಾವ ರೀತಿ ನಡೆಸ್ಕೊಂಡು ಹೋಗೋದಕ್ಕಾಗತ್ತೆ? ಸೊ ಅದೇ ಒಂದು ಹೆಣ್ಣು ಮೊದಲಾಗಿದ್ದರೆ ಒಂದು ನೈಟಿಯನ್ನು ಹಾಕ್ಕೊಂಡು ಅದ್ರ ಒಳಗಡೆ ತನ್ನ ಇಡೀ ಲೋಕವನ್ನು ಕಾಣ್ಕೊಳ್ತಾ ಹೋಗ್ತಾ ಇದ್ಲು. ಅದರೊಳಗಡೆ ಒಂದು ಚುರುಕನ್ನು ಇಟ್ಕೊಂಡಿದ್ಲು, ಅದರೊಳಗಡೆ ತನ್ನ ಸಾಮರ್ಥ್ಯವನ್ನು ಇಟ್ಕೊಂಡಿದ್ರು, ಅದರೊಳಗಡೆ ತನ್ನ ಗೃಹಾಲಂಕಾರಗಳನ್ನೆಲ್ಲವನ್ನು ಮಾಡಿಟ್ಕೊಳ್ತಾ ಇದ್ಲು. ಆದರೆ ಇವತ್ತಿನ ಮಕ್ಕಳು ನಾಗರಿಕ ವರ್ತನೆಯನ್ನು ಬೆಳೆಸ್ಕೊಳ್ಳೋದ್ರ ಜೊತೆಗೆ ತಂದೆ ತಾಯಿಯಂದರು ಹೇಗಿದ್ದಾರೆ ಅನ್ನೋದನ್ನು ಕೂಡ ಅವ್ರು ಏನು ಮಾಡ್ತಾ ಇರ್ತಾರೆ, ಡಿಸೈಡ್ ಮಾಡ್ತಾ ಹೋಗ್ತಾ ಇರ್ತಾರೆ. ಹಾಗೆ ಆ ಮಕ್ಕಳುಗಳಿಗೂ ಕೂಡ ಇವತ್ತಿನ ಸಂದರ್ಭ ಹೇಗೆ ಅವರನ್ನು ಬದಲಾಯಿಸ್ತಾ ಹೋಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಯಾವುದೋ ಒಬ್ಬ ಹೆಂಗಸಿನ ಮಗು ನಿಮ್ಮ ಸ್ಕೂಲಲ್ಲಿ ಯಾವ ಮಿಸ್ ಇಷ್ಟ ಅಪ್ಪ ಅಂಥೇಳಿ ಕೇಳಿದ ತಕ್ಷಣ ಯಾಕೆ ಅವನು ಸಡನ್ನಾಗಿ ಒಂದು ಮಿಸ್ ಹೆಸರು ಹೇಳ್ತಾನೆ. ಯಾಕೆ ಆ ಮಿಸ್ ನಿನಗಿಷ್ಟ ಅಂತ ಹೇಳಿ ಕೇಳಿದಾಗ ಅವನು ಹೇಳ್ತಾನೆ, ನಮ್ಮ ಮಿಸ್ಸು ಹೊಸದಾಗಿರ್ತಕ್ಕಂಥ ಕಿವಿಗೆ ರಿಂಗ್ ಹಾಕ್ಕೊಂಬರ್ತಾರೆ, ಅವರು ಅಷ್ಟು ಚೆನ್ನಾಗಿ ಡ್ರೆಸ್ಸನ್ನು ಮಾಡ್ಕೊಂಬರ್ತಾರೆ. ಇವೆಲ್ಲವನ್ನು ಕೇಳಿಸ್ಕೊಂಡಿದ್ದ ತಕ್ಷಣ ಮಕ್ಕಳಿಗೆ ಪಾಠ ಮೌಲ್ಯ ಕಲಿಸ್ತಕ್ಕಂತಹ ಶಿಕ್ಷಕರಿಗಿಂತ ಅವ್ರು ಹಾಕ್ಕೊಂಬರ್ತಕ್ಕಂತಹ ಬಟ್ಟೆ, ಆ ಬಟ್ಟೆಯ ವೈವಿಧ್ಯತೆ ಮಕ್ಕಳ ಮನಸ್ಸಿನಲ್ಲಿ ಕೂರ್ತಾ ಹೋಗ್ತಾ ಇದೆ. ಸೊ ಇದ್ರ ಮೂಲಕವಾಗಿ ಏನಾಗುತ್ತೆ, ಪಾಠ ಹೇಳ್ಕೊಡೋದಕ್ಕಿಂತ ಮುಖ್ಯವಾಗಿ ಪಾಠವನ್ನು ಹೇಳ್ಕೊಡ್ಲಿಲ್ಲ ಅಂದರೂ ಪರವಾಗಿಲ್ಲ, ತಾವು ಹೇಗೆ ತಮ್ಮನ್ನು ತಾವು ಬಿಂಬಿಸ್ಕೊಳ್ತಾ ಹೋಗ್ತಾ ಇದ್ದಾರೆ ಅನ್ನೋದು ಇವತ್ತಿನ ಸಂದರ್ಭಕ್ಕೆ ಮುಖ್ಯ ಆಗುತ್ತಾ ಹೋಗ್ಬಿಡತ್ತೆ. ಆಮೇಲೆ ಹೀಗೆ ಇತ್ತು ಅಂತ ಹೇಳಿದ್ರೆ ಪಾಠದ ಕಡೆ ಯಾವ ವಿದ್ಯಾರ್ಥಿಯೂ ಕೂಡ ಗಮನವನ್ನು ಕೊಡದಲೆ ಬಾಹ್ಯವಾಗಿ ಏನೇನು ಕಾಣುತ್ತೋ ಅದೆಲ್ಲವನ್ನು ಕೂಡ ಯೋಚನೆ ಮಾಡ್ಕೊಳ್ತಾ ಕೂರಬೇಕಾಗತ್ತೆ. ಇದರಿಂದ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಮೌಲ್ಯಯುತ ಶಿಕ್ಷಣಕ್ಕಿಂತ ಬಾಹ್ಯವಾಗಿರ್ತಕ್ಕಂತಹ ಶಿಕ್ಷಣವನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಮಕ್ಕಳು ಮೌಲ್ಯಾಧಾರಿತವಾಗಿರ್ತಕ್ಕಂತಹ ಶಿಕ್ಷಣದಿಂದ ವಂಚಿತರಾಗಿ ಹೋಗ್ತಾರೆ. ಹಾಗೆ ಇನ್ನೊಂದು ನಾವು ಮುಖ್ಯವಾಗಿ ಇದೇ ಪಾಠದ ಮೂಲಕವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದೇನು, ಈ ಮಾರುಕಟ್ಟೆ ಅನ್ನೋದು ಬದಲಾಗ್ತಾ ಹೋಗ್ತಾ ಇದ್ದ ಹಾಗೆ ನಾವು ಬೇಕಾಗಿರ್ತಕ್ಕಂತಹ ಪದಾರ್ಥಗಳೆಲ್ಲವೂ ಕೂಡ ಮನೆಯ ಬಾಗಿಲಿಗೆ ಬಂದು ಬೀಳ್ತಾ ಇರ್ತಕ್ಕಂಥದ್ದು. ಇದು ಅನುಕೂಲನೇ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಯಾವ ಮಟ್ಟಕ್ಕೆ ಈ ಬಂಡವಾಳಶಾಹಿ ಅಂತಕ್ಕಂಥದ್ದು ನಮ್ಮನ್ನು ಹಿಡಿದಿಟ್ಕೊಂಡ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ನಾವು ಬಾರ್ಗೇನಿಂಗ್ ಮಾಡ್ತೀವಿ ಹೊರಗಡೆ ಹೋದರೆ, ಆಮೇಲೆ ಸೆಲೆಕ್ಷನ್ನು ಅತಿ ಹೆಚ್ಚಾಗಿರ್ತವೆ, ಇಲ್ಲಾಂದರೆ ಇನ್ನೊಂದು ಕಡೆ ತೊಗೋಬೋದು, ಇನ್ನೊಂದಿನ ಕಡೆ ತೊಗೋಬೋದು. ಆಮೇಲೆ ಕೆಲವೊಂದು ಸಲ ನಾವು
ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರು ಕೂಡ ಅವರು ಈ ಥರ ಸ್ವಲ್ಪ ಈ ಥರ ಮಾಡಿ ಹೇಳಿ ಕಳಿಸ್ಬೋದು. ಜನ ಸಂಪರ್ಕ ಅನ್ನೋದು ಬೆಳೀತಾ ಹೋಗ್ತದೆ, ಯಾಕೆ ಜನರನ್ನು ಮಾತಾಡಿಸ್ತೀವಿ. ಅದಾದಮೇಲೆ ಅಲ್ಲಿ ಬೇರೆ ಬೇರೆ ವ್ಯಕ್ತಿಗಳನ್ನು ಕೂಡ ನಾವು ನೋಡ್ತಾ ಹೋಗ್ತಿರ್ತೀವಿ. ಅವರು ಯಾವ ರೀತಿ ವ್ಯವಹಾರವನ್ನು ಮಾಡ್ತಾರೆ, ನಾವು ಯಾವ ರೀತಿ ವ್ಯವಹಾರವನ್ನು ಮಾಡ್ತೀವಿ, ಅಂದರೆ ಆ ಒಂದು ವಸ್ತುಗೆ ಎಷ್ಟು ಮಟ್ಟದ ಮೌಲ್ಯ ಇದೆ, ಎಷ್ಟು ಬೆಲೆಯನ್ನು ಕೊಡಬೇಕು, ಇವೆಲ್ಲದ ವ್ಯವಹಾರ ಜ್ಞಾನ ಅನ್ನೋದನ್ನು ನಾವೆಲ್ಲಿ ತಿಳ್ಕೊಳ್ತೀವಿ, ಆ ಮಾರುಕಟ್ಟೆಯಲ್ಲಿ ತಿಳ್ಕೊಳ್ತೀವಿ. ಸ್ವತಃ ನಾವೇ ಹೋದಾಗ ನಾವು ಮೊಬೈಲಲ್ಲೇ ಕೂತ್ಕೊಂಡು, ಸಿಸ್ಟಮಲ್ಲೇ ಕೂತ್ಕೊಂಡು ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಆಯ್ಕೆ ಮಾಡ್ಕೊಂಡು ತೆಗೆದುಕೊಂಡ್ಬಂದಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ತುಂಬ ಹೆಚ್ಚಿನದಾಗಿರ್ತಕ್ಕಂಥ ಸೆಲೆಕ್ಷನ್ಸ್ಗಳಿರೋದಿಲ್ಲ. ಆವಾಗ ಏನಾಗ್ಬಿಡುತ್ತೆ, ಆ ಒಂದು ಸೀಮಿತತೆಗೆ ನಮ್ಮನ್ನು ತಂದು ನಿಲ್ಲಿಸ್ಬಿಡುತ್ತೆ. ಆ ಸೀಮಿತತೆಗೆ ತಂದು ನಿಲ್ಲಿಸ್ಬಿಡುತ್ತೆ ಅಂತ ಹೇಳಿದ್ರೆ ಹೊರಗಡೆ ಇರ್ತಕ್ಕಂಥ ವೈವಿಧ್ಯಮಯವನ್ನು ನಾವು ಕಳ್ಕೊಂಬಿಡ್ತೀವಿ. ಸೊ ಕಳ್ಕೋಬಾರ್ದು ಅಂತ ಹೇಳಿದ್ರೆ ನಾವು ಸ್ವಲ್ಪ ಎಲೆಕ್ಟ್ರಾನಿಕ್ ಮೀಡಿಯಾಯಿಂದ ಸ್ವಲ್ಪ ಹೊರಗೆ ಬಂದಾಗ ಅದೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಹಾಗೆ ಇವಳ ಫ್ರೆಂಡ್ ಒಬ್ಳು ಏನು ಮಾಡ್ತಾ ಇದ್ಲು ಅಂತ ಹೇಳಿದ್ರೆ ಗಂಡನ ಜೇಬಿಂದ ಅವಾಗ ಏನು ಮಾಡ್ತಾ ಇದ್ಲು, ದುಡ್ಡನ್ನು ಎತ್ಕೋತಾ ಇದ್ಲು. ಆದರೆ ATM ಬಂದಮೇಲೆ ಜೇಬೆ ಖಾಲಿಯಾಗೋಗಿತ್ತು. ATM ಬಂದಾಗ ಬ್ಯಾಂಕಲ್ಲಿರ್ತ ಆರಾಮಾಗಿ ಎತ್ಕೋಬೋದಲ್ಲ. ಅಂದರೆ ಯಾವ ಮಟ್ಟಕ್ಕೆ ನಮ್ಮಲ್ಲಿರ್ತಕ್ಕಂತಹ ದುಡ್ಡು ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ಸೇವ್ ಆಗಿ ಕೂತ್ಕೊಂಡಿದೆ, ಅದನ್ನು ಬೇರೆಯವರು ಯೂಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಸಿಮೋನ್ ದಿ ಬಹುವಾ ಪ್ರತಿಯೊಂದು ಯಂತ್ರ ಹಾಗೂ ಯಂತ್ರಜನ್ಯ ವಿದ್ಯಮಾನ ಎಲ್ಲವೂ ಕೂಡ ಸ್ತ್ರೀ ವಿರೋಧಿ ಅಂಥೇಳಿ ಅವರು ಹೇಳ್ತಕ್ಕಂಥ ಮಾತನ್ನು ಅವರು ನೆನಪು ಮಾಡ್ಕೊಳ್ತಾ ಹೋಗ್ತಾರೆ. ಆಮೇಲೆ ಇದೇ ಸಂದರ್ಭದಲ್ಲಿ ಇನ್ನೊಂದೇನಾಗತ್ತೆ ಅಂತ ಹೇಳಿದ್ರೆ, ಇವತ್ತು ಏನು ನಡೀತಾ ಇದೆಯೋ ಅದನ್ನು ವಿಶ್ಲೇಷಿಸ್ತಕ್ಕಂತಹ ವೈಚಾರಿಕತೆ ನಮ್ಮಲ್ಲಿಲ್ಲ. ಆಧುನಿಕತೆ ಅನ್ನೋದು ನಮ್ಮ ಮೈ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟಿದೆ. ಅದರ ಮೂಲಕವಾಗಿ ನಾವು ಮೊದಲಿಂದ ಏನೇನು ಅನ್ಕೊಂಬಂದಿದ್ದು ಅದೇ ನಿಜವಾಗ್ತಾ ಇರತಕ್ಕಂಥದ್ದು ಅನ್ನೋದನ್ನು ನಾವು ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ಹೀಗೆ ಇವತ್ತು ನಾವು ಜ್ಯೋತಿಷ್ಯ, ವಾಸ್ತು, ಯೋಗ, ಪೂಜೆ, ಪುನಸ್ಕಾರ, ವ್ರತ, ನಿಯಮ ಇವೆಲ್ಲವನ್ನು ಮೊದಲಿಂದ ತೊಗೊಂಬಂದಿದ್ದೀವಿ. ಇವತ್ತೇನಾಗಿದೆ, ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕವಾಗಿ ನಮ್ಮನ್ನು ಆಕ್ರಮಿಸ್ಕೊಳ್ತಾ ಹೋಗ್ತಾ ಇದೆ. ಅದ್ರ ಮೂಲಕವಾಗಿ ಮಹಿಳಾ ಸಂವೇದನೆಯನ್ನು ಕೂಡ ಅದು ಆಕ್ರಮಿಸ್ಕೊಳ್ತಾ ಹೋಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಮಧ್ಯಮ ವರ್ಗದ ಮಹಿಳೆ ತನ್ನ ಸವಲತ್ತನ್ನು, ತನ್ನ ಸುತ್ತಲನ್ನು ಸುಮ್ಮನೆ ನೋಡ್ತಕ್ಕಂತಹ ದಾಷ್ಟ್ಯವನ್ನು ಕೂಡ ಒಳಗಡೆ ಹೆಚ್ಚಿಸ್ಕೊಳ್ಳೋದ್ರ ಮೂಲಕವಾಗಿ ಪೊಕ್ಕಲತನವನ್ನು ಕೂಡ ಪಡಿತಾ ಇದ್ದಾಳೆ. ಏನು, ಹೇಗೆ? ಇವತ್ತು ನಾವು ಯಾವುದೋ ಒಂದು ಜ್ಯೋತಿಷ್ಯದ ಕಾರ್ಯಕ್ರಮವನ್ನು ನೋಡಿದ್ವಿ. ಅದು ಯಾರೋ ಒಂದು ರಾಶಿಗೆ ಸಂಬಂಧಪಟ್ಟಂಗೆ ಅವ್ರು ಮಾತಾಡ್ಬಿಟ್ಟಿರ್ತಾರೆ. ಆ ಮಾತಾಡಿದಾಗ ನಂದು ಕೂಡ ಅದೇ ರಾಶಿ ಆಗಿದೆ ಅಂತ ಹೇಳಿದ್ರೆ ನನಗೂ ಕೂಡ ಹೀಗೆ ಆಗ್ಬೋದಾ ಅಂಥೇಳಿ ಅವಳು ಭಯ ಒಳಗಡೆ ಇಟ್ಕೋತಾ ಹೋಗ್ತಾಳೆ. ಅಂದರೆ ಇವತ್ತು ಏನೇನು ಆಗ್ತಿದ್ದಾವೋ ಅವೆಲ್ಲವೂ ಕೂಡ ಹಣಕಾಸಿನ ಲಾಭದ ಕೇಂದ್ರಗಳೇ. ಇವತ್ತು ಜ್ಯೋತಿಷ್ಯ ಅನ್ನೋದು ಕೂಡ ಒಂದು ಹಣಕಾಸಿನ ಲಾಭದ ಕೇಂದ್ರ ಆಗಿ ನಿಂತ್ಕೊಂಡಿದೆ. ಆಮೇಲೆ ಪೂಜೆ, ಪುನಸ್ಕಾರ ಅಂತಕ್ಕಂಥವು ಎಲ್ಲವೂ ಕೂಡ ಒಂದು ಕಡೆ ಏನಾಗಿದೆ, ಹಣದ ಕೇಂದ್ರವಾಗಿಯೇ ನಿಂತಿದೆ. ಇದ್ರ ಮೂಲಕವಾಗಿ ಮಾರುಕಟ್ಟೆ ಅಂತಕ್ಕಂಥದ್ದು ಒಂದು ಬಿಸಾಕ್ತಕ್ಕಂಥ ರೀತಿಯಲ್ಲಿ ಕೊಳ್ಳು ಬಾಕತನದಿಂದ ಕೂಡಿರ್ತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಅಂತಕ್ಕಂಥವಳು ಮೊದಲಿಂದ ಯಾವ ರೀತಿ ಇಲ್ಲೋ ಅದೇ ರೀತಿಯನ್ನು ಮುಂದುವರಿಸ್ತಾ ಹೋಗ್ತಾ ಇದೆ ಹೊರತು ಅದರಿಂದ ಹೊರಗಡೆ ಬರ್ತಕ್ಕಂಥ ಒಂದು ಸ್ಥಿತಿಯನ್ನು ಅಲ್ಲಿ ತೋರಿಸ್ತಾ ಹೋಗ್ತಾ ಇಲ್ಲ. ಸೊ ಟೋಟಲ್ ಪಾಠ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮಹಿಳೆ ಅಂತಕ್ಕಂಥವಳು ಮನೆಯ ಒಳಗಡೆ ಮೊದಲು ಇದ್ಲು, ಇವಾಗಲೂ ಕೂಡ ಮನೆಯ ಒಳಗಡೆ ಇರೋ ರೀತಿಯಲ್ಲೇ ಮಾಡ್ತಾ ಹೋಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.